ಕಣ್ಣೂರು ಜಿಲ್ಲೆಯಲ್ಲಿ 2005ರಲ್ಲಿ ಅಂದರೆ 19 ವರ್ಷಗಳ ಹಿಂದೆ ನಡೆದ ಸಿಪಿಐ ಕಾರ್ಯಕರ್ತರ ರಿಜಿತ್ ಶಂಕರನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 9 ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ಕಾರ್ಯಕರ್ತರಿಗೆ ತಲಶೇರಿ ನ್ಯಾಯಾಲಯ ಮಂಗಳವಾರ ಜೀವಾವಧಿ ಶಿಕ್ಷೆ ವಿಧಿಸಿದೆ. ಕನ್ನಪುರಂ ಚುಂಡಾದ 25 ವರ್ಷದ ಸಿಪಿಐ ಸದಸ್ಯ ರಿಜಿತ್ ಅವರನ್ನು ಅಕ್ಟೋಬರ್ 3, 2005ರಂದು ಚುಂಡಾದ ದೇವಸ್ಥಾನದ ಬಳಿ ಹೊಂಚು ಹಾಕಿ ಹತ್ಯೆ ಮಾಡಲಾಗಿತ್ತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮತ್ತು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ನಡುವಿನ ರಾಜಕೀಯ ಉದ್ವಿಗ್ನತೆಯನ್ನ ಈ ಅವಧಿಯಲ್ಲಿ ದಾಳಿ ನಡೆದಿತ್ತು. ರಿಜಿತ್ ಮನೆಗೆ ನಡೆದುಕೊಂಡು ಹೋಗುತ್ತಿದ್ದಾಗ ಆರ್ಎಸ್ಎಸ್ ಕಾರ್ಯಕರ್ತರ ಗುಂಪು ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದು ಬಾವಿಯ ಬಳಿ ಅವನು ಮತ್ತು ಅವನ ಸ್ನೇಹಿತರ ಮೇಲೆ ಹಲ್ಲೆ ನಡೆಸಿತ್ತು. ರಿಜಿತ್ ಗಾಯಗೊಂಡು ಸಾವನ್ನಪ್ಪಿದರೆ ಅವರ 3 ಸ್ನೇಹಿತರು ಹಲ್ಲೆಯಲ್ಲಿ ತೀವ್ರ ಗಾಯಗೊಂಡಿದ್ದರು. ಜನವರಿ 4ರಂದು ತಲಶ್ಮೇರಿಯ ಹೆಚ್ಚುವರಿ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯ ಆರೋಪಿಗಳು ತಪ್ಪಿತಸ್ಥರು ಎಂದು ತೀರ್ಪು ನೀಡಿತು. ಆರಂಭದಲ್ಲಿ ಆರೋಪಿಗಳೆಂದು ಹೆಸರಿಸಲಾದ 10 ಮಂದಿಯಲ್ಲಿ ಒಬ್ಬರು ಪ್ರಕರಣ ವಿಚಾರಣೆ ಸಮಯದಲ್ಲಿ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದರು. ಸುಧಾಕರ್, ಜೈಶ್, ರಂಜಿತ್, ಅಚೇಂದ್ರನ್, ಅನಿಲ್ ಕುಮಾರ್, ರಾಜೇಶ್, ಶ್ರೀಕಾಂತ್ ಅವರ ಸಹೋದರ ಶ್ರೀಜಿತ್ ಮತ್ತು ಭಾಸ್ಕರ್ ಎಂಬುವವರು ಈ ಪ್ರಕರಣದ ಅಪರಾಧಿಗಳಾಗಿದ್ದಾರೆ.